ಸಾಕಾದ ಮಜಾ ಇದ್ ಗುರು ಗಾಡಿ. ನೈಸ್. ಏನುಗ್ತಾ ಇದ್ ಗುರು ಗಾಡಿ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ನ್ಯೂ ಇಯರ್ ಅಕಾರ್ಡಿಂಗ್ ಟು ದ ಕ್ಯಾಲೆಂಡರ್. ಯಾಕಂದರೆ ನಮಗೆಲ್ಲ ನ್ಯೂ ಇಯರ್ ಸ್ಟಾರ್ಟ್ ಆಗೋದು ಯುಗಾದಿ ನಂತರ. ಯುಗಾದಿ ದಿವಸನೇ ನಮಗೆ ನ್ಯೂ ಇಯರು. ಸೊ ಕ್ಯಾಲೆಂಡರ್ ಡೇ ಪ್ರಕಾರ ಎಲ್ರಿಗೂ ಐ ಆಮ್ ವಿಶಿಂಗ್ ಯು ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಪ್ಲ್ಯಾನ್ಸು, ನಿಮ್ಮ ಟಾರ್ಗೆಟ್ಸು ಎಲ್ಲ ಕಂಪ್ಲೀಟ್ ಆಗಲಿ. ನೀವು ಯಾವ ಗಾಡಿಗಳು ತೊಗೊಬೇಕು ಅಂದ್ಕೊಂಡಿದ್ದೀರಾ, ಲೈಫಲ್ಲಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಎಲ್ಲ ಒಳ್ಳೇದಾಗಲಿ ನಿಮಗೆ ಅಂತ ಬೇಡ್ತಾ ಬನ್ನಿ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ನಾನಿವತ್ತು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ 2025 ಪಲ್ಸರ್ 400 NS, ಇಲ್ಲ NS 400Z ಅಂತ ಕರಿಬೋದು. ಬನ್ನಿ ಹೆಂಗಿದೆ ನೋಡೋಣ ಗಾಡಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಗುರು ಪಲ್ಸರ್ NS 400Z ಹೊಸದು, ಅದನ್ನು ರಿವ್ಯೂ ಮಾಡು ಗುರು ಅಂತ. ಸೊ ಟೈಮ್ ಬಂದಿದೆ. ಇದು ಎಲ್ಲೂ ಗಾಡಿ ಸಿಗ್ತಾಯಿಲ್ಲ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈಗ ಸ್ವಲ್ಪ ABSದು ಅದೆಲ್ಲ ಕನೆಕ್ಷನ್ ತೆಗೆದಿದ್ದಾರೆ. ಸೊ ಗಾಡಿ ನೋಡ್ಬೋದು ಹೇಗಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಸೊ ಈ ಬೈಕ್ನ ಬೆಲೆ ಬಂದುಬಿಟ್ಟು ಆನ್ ರೋಡು ಇನ್ ಬೆಂಗಳೂರು 2,61,000ವರೆಗೂ ಆಗುತ್ತೆ. ಸೊ ಇಂಜಿನ್ ಬಂದುಬಿಟ್ಟು ಇದರಲ್ಲಿ ಬರೋದು 373cc 4 valve DOHC ಡ್ಯೂಯಲ್ ಓವರ್ಹೆಡ್ ಕ್ಯಾಮ್ ಶಾಫ್ಟ್ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರೋದು. ಪವರ್ ಬಂದುಬಿಟ್ಟು ನಿಮಗೆ ಅರೌಂಡ್ 43 bhp ಪವರ್ ಜನ್ರೇಟ್ ಮಾಡುತ್ತೆ ಇದು. ಸೊ ಹಳೇದು ಬಂದುಬಿಟ್ಟು ನಿಮಗೆ 40 bhp ಏನೋ ಬರ್ತಾಯಿತ್ತು. ಆ್ಯಂಡ್ 35 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಚೆನ್ನಾಗಿದೆ, ಒಳ್ಳೆ ಫಿಗರ್ಸ್ ಇದು ಮಾಡಿದ್ದಾರೆ. ಸೊ ಏನಕ್ಕೆ bhp ಜಾಸ್ತಿ ಆಗಿದೆ ಅಂತಂದರೆ, ಈ ಇಂಜಿನಲ್ಲಿ ಫೋರ್ಸ್ಡ್ ಪಿಸ್ಟನ್ಸ್ ಯೂಸ್ ಮಾಡಿದ್ದಾರೆ, ಮತ್ತು ವ್ಯಾಲ್ವ್ ಟೈಮಿಂಗು ಮತ್ತು ಏರ್ ಇಂಟೇಕು ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿಬಿಟ್ಟವ್ರೆ. ಸೊ ಅದರಿಂದ 3 bhp ಜಾಸ್ತಿ ಬರ್ತಾಯಿದೆ. ಎಷ್ಟೋ ಗಾಡಿ ಅಲ್ವಾ, ಅದಕ್ಕೆ ಗಿಡೋಮೀಟ್ರ್ ಏನೂ ಕನೆಕ್ಟ್ ಮಾಡಿಲ್ಲ. ಬನ್ನಿ ನೋಡೋಣ. ವಾವ್, ಸಾರಿಗೆ ಎಳಿತಾ ಇತ್ತು ಪವರ್ ಅಂತೂ. ಈಟಾಡ್ಸ್ಕೊಂಡು ಹೋಗ್ಬಿಡ್ಬೋದು, ಸಾಕಾಯ್ತು ಪವರು. ಬನ್ನಿ ಚೆಕ್ ಮಾಡೋಣ. ಸೊ ಫೀಚರ್ ವೈಸ್ ಬಂದರೆ ಗಾಡೀಲಿ ಎಲ್ಲ ಬಂದುಬಿಡುತ್ತೆ ಗುರು. ಕ್ರೂಸ್ ಕಂಟ್ರೋಲ್ ಅಂದ್ಬಿಟ್ಟು ಎಲ್ಲ ಬಂದುಬಿಡುತ್ತೆ ನಿಮಗೆ. ರೈಟ್ ಬೈ ವೈರ್ ಬರುತ್ತೆ, ABS ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಕೂಡ ಮಾಡ್ಕೊಬೋದು ನೀವು. ಆ್ಯಂಡ್ ಆಲ್ಸೋ ಇದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ ನಿಮಗೆ. ರೈನು, ಸ್ಪೋರ್ಟು, ಆಫ್ ರೋಡು, ಹಂಗೆ ಅದು ಇದು ಅಂತೆಲ್ಲ ಬರುತ್ತೆ. ಬಟ್ ಒಂದು ತಿಳ್ಕೊಳ್ಳಿ, ನಿಮಗೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರುತ್ತೆ, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರು. ಅದು ಬಂದುಬಿಟ್ಟು ನಿಮಗೆ ಬರೋ ಸ್ಪೋರ್ಟ್ಸ್ ಮೋಡಲ್ಲಿ ಮಾತ್ರ ವರ್ಕ್ ಆಗೋದು. ಓ ಸಾಕಾದಾಗ ಎತ್ಕೊಂಡಾಯ್ತು ಬ್ರೋ ಸ್ಪೀಡ್ ಇದು. ಸಿಟಿಲೆಲ್ಲ ನುಗ್ಸಾಡೋದಕ್ಕೂ ಅಂತೂ ಸಾಕಾದಾಗೈತೆ. ಬ್ರೇಕಿಂಗು ಸೂಪರ್ ಆಗೈತೆ, ನೋಡ್ಬೋದು ನೀವು. ಸೊ ಬ್ರೇಕಿಂಗ್ ಬಂದುಬಿಟ್ಟು ಇದರಲ್ಲಿ ಬರೋದು ಗ್ರಿಮೆಕಾ ಬ್ರೇಕ್ಸ್ ಅಂತ. ಸೊ ಗ್ರಿಮೆಕಾ ಬಂದುಬಿಟ್ಟು ಇಟ್ ಈಸ್ ಎನ್ ಇಟಾಲಿಯನ್ ಕಂಪ್ನಿ ಅದು. ಸೊ ಹಳೇದ್ರಲ್ಲೆಲ್ಲ ಏನಾಗ್ತಾಯಿತ್ತು ಅಂತಂದರೆ, ಹಳೆ ಮಾಡಲಲ್ಲಿ 2 ನಾರ್ಮಲ್ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಡ್ತಾಯಿದ್ರು. ಸೊ ಇವಾಗ ಹೊಸ ಮಾಡಲಲ್ಲಿ ಏನಾಗ್ತದೆ ಅಂತಂದರೆ, ನಿಮಗೆ ಫ್ರಂಟ್ ಬಂದುಬಿಟ್ಟು ಸಿಂಟರ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಸೊ ಚೆನ್ನಾಗಿರುತ್ತೆ ನಿಮಗೆ. ಬೈಟ್ ಫೋರ್ಸ್ ಎಲ್ಲ ಸಾಕಾಗಿರುತ್ತೆ ನಿಮಗೆ. ಏನಂದರೆ ಸಿಂಟರ್ ಬ್ರೇಕ್ ಪ್ಯಾಡ್ಸು ನಿಮಗೆ ಈ ಮೆಟಲ್ ಬರುತ್ತಲ್ಲ, ಮೆಟಲ್ನ ಕಂಪ್ರೆಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಅದರಲ್ಲಿ ಏನಂದ ಅಡ್ವಾಂಟೇಜ್ ಅಂತಂದರೆ, ನಿಮಗೆ ಬೈಟ್ ಫೋರ್ಸು ಸಾಕಾಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಜಾಸ್ತಿ ಕಿಲೋಮೀಟರ್ಸು ಬರುತ್ತೆ, ಬೇಗ ಸವಿಯಲ್ಲ ನಿಮಗೆ. ಈ ನಾರ್ಮಲ್ ಆರ್ಗ್ಯಾನಿಕಲ್ಲಿ ಬಂದುಬಿಟ್ಟು ರೆಸಿನ್ ಟೈಪ್ ಬರುತ್ತಲ್ಲ, ಅದು ಬೇಗ ಸವ್ದೋಗ್ಬಿಡುತ್ತೆ. ಸೊ ಇದೆಲ್ಲ ಆ ಥರ ಆಗೋಲ್ಲ. ನಿಮ್ಗೆ ಆರಾಮಾಗಿ ಓಡಿಸ್ಬೋದು. ನಿಮ್ಗೊಂದು 6-7 ಸಾವಿರ ಆರಾಮಾಗಿ ಓಡಿಸ್ಕೊಬೋದು, ಏನೋ ಪ್ರಾಬ್ಲಮ್ಮೇ ಆಗೋಲ್ಲ. ಓ ಕಾರ್ನರಿಂಗು ಬಗ್ಸೋದಕ್ಕೆ ಸಾಕಾದಾಗೈದು ಗುರು. ಓ ಏನು ಹಿಂಗೆಲ್ಲ ಮಾಡ್ಬಿಟ್ಟವ್ರ, ಕ್ರೇಜಿ. ಯಾಕೋ ಹಿಂದ್ಗಡೆ ಬ್ರೇಕ್ ಸೌಂಡ್ ಬರ್ತಾಯಿದೆ, ಕುಯ್ 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 ಅಂತ. ಸೊ ನಿಮಗೆ ಹಳೇದು ಪಲ್ಸರ್ಗೂ NS 400ಗೂ ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಮೇಯ್ನು ಇಂಜಿನಲ್ಲಿ
ಸ್ವಲ್ಪ ರಿಫೈನ್ಮೆಂಟ್ ಮಾಡಿದ್ದಾರೆ. ಸೊ 3 bhp ಜಾಸ್ತಿ ಬರುತ್ತೆ. ಆ್ಯಂಡ್ ಆಲ್ಸೋ ಸ್ಪೋರ್ಟ್ಸ್ ಮೋಡಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 10,700 RPM ವರೆಗೂ ರೆಡ್ ಲೈನ್ ಕೊಟ್ಬಿಟ್ಟವನೆ. ಸೊ ಬೇಜಾನಾಗೋಯ್ತದು, ಹೆವಿ ಕಿತ್ಕೊಂಡು ಹೋಗ್ಬಿಡ್ತದೆ ಅದೊಂದು. ಅದು ಬಿಟ್ಟರೆ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ದಪ್ಪ ಟೈರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಮುಂಚೆ ಎಲ್ಲ 140 ಸೆಕ್ಷನ್ ಬರ್ತಾಯಿತ್ತು, ಈಗ 150 ಸೆಕ್ಷನ್ ಕೊಟ್ಟಿದ್ದಾರೆ ಹಿಂದ್ಗಡೆ ರೇರ್ ಟೈರು. ಆ್ಯಂಡ್ ಅದು ಬಂದ್ಬಿಟ್ಟು ರೇಡಿಯಲ್ ಟೈರ್ ಕೊಟ್ಟಿರೋದು, H1 ಆಲ್ಫಾ ಅಂತ ಅಂದ್ಬಿಟ್ಟು ಅಪೋಲೋದವ್ರದ್ದು ಟೈರ್ಸ್ ಅದು. ಸೊ ಫ್ರಂಟು ಬ್ಯಾಕ್ ಎರಡು ರೇಡಿಯಲ್ ಟೈರ್ಸ್ ಕೊಟ್ಟವ್ರೆ. ಸೊ ಅದು ಚೆನ್ನಾಗಿದೆ, ಒಳ್ಳೆ ಗ್ರಿಪ್ಪು ಚೆನ್ನಾಗಿದೆ ಗುರು. ಬಕ್ಸಾಡೋದಕ್ಕಲ್ಲ, ಸಿಟೀಲಿ ಏನೈದು ಗುರು ಗಾಡಿ ಇದು. ಮುಂದ್ಗಡೆ ನೋಡ್ಬೋದು ಒಂದು ಚಾರ್ಜಿಂಗ್ ಸಾಕೆಟು ಕೊಟ್ಟವ್ರೆ. ಅದು ಬಿಟ್ಟರೆ ಇನ್ನೇನು ಅದೇ ಹಳೇದ್ರಲ್ಲಿ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿದ್ದಾರೆ, ಕ್ವಿಕ್ ಶಿಫ್ಟರು ಅದೇ. ಇನ್ನೇನು ಅಂತ ಏನೆಲ್ಲ ಚೇಂಜಸ್ ಏನಿಲ್ಲ, ಎಲ್ಲ ಅಷ್ಟೇ. ಏನು ಗುರು ಹೌಲ್ ನೋಡಿ, ಸೌಂಡ್ ಪಲ್ಸರ್ದು ಹೌಲೇ ಇಷ್ಟ ನನಗೆ, ಗ್ರಂಟು. ನೀವು 400 ಆರು ತೊಗೊಳ್ಳಿ, 115 ಆರು ತೊಗೊಳ್ಳಿ, 200 ಆರು ತೊಗೊಳ್ಳಿ, ಆ ಪಲ್ಸರ್ದು NSದು ಗ್ರೌಲ್ ಇದೆಯಲ್ಲ ಸೂಪರ್ ಅದು. ಏನು ಸಕಾಲ ಮಾಡಿ ಓಡಿಸ್ಬೋದು ಗುರು ಗಾಡಿ ಇದು. ಜಾಸ್ ಕೇಳಿಸ್ಕೊಳ್ಳಿ ಹೆಂಗೈತೆ ಅಂತ. ಗಾಡಿ ನೋಡ್ಕೊಂಬಿಡಿ ಒಂದು ಸತಿ ಹೆಂಗಿದೆ ಅಂತ. NS 400Z ಸಾಕಾಗೈತೆ ಇದು, ಕಲರ್ ಸ್ಕೀಮ್ಸ್ಗಳು ಅಂತೂ ಇದರಲ್ಲಿ. ಸೊ ಫ್ರಂಟ್ ಬಂದ್ಬಿಟ್ಟು ನೀವು ನೋಡ್ಬೋದು 43 mm ಅಪ್ಸೈಡ್ ಡೌನ್ 4 ಕೊಟ್ಟಿದ್ದಾನೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಮೋನೋಶಾಕ್ಸ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನೈಟ್ರಾಕ್ಸ್ ಚಾರ್ಜ್ಡ್ ಅಂತ ಅಂದ್ಬಿಟ್ಟಿದ್ದು. ಸೊ ಗಾಡಿ ನೋಡ್ಬೋದು ಹೆಂಗಿದೆ ಅಂತ, ಚೆನ್ನಾಗಿ ಮಾಡಿದಂಗೆ ಗುರು. ಗ್ರಿಮೇಕಾ ಬ್ರೇಕಿಂಗು. ಸೊ ಫ್ರಂಟು ಬ್ಯಾಕ್ ಎರಡು ಸಸ್ಪೆನ್ಷನ್ ನಿಮಗೆ ಅಪ್ ಟು 130 mm ವರೆಗೂ ಟ್ರಾವೆಲ್ ಆಗುತ್ತೆ ನಿಮಗೆ. ಫ್ರಂಟ್ ನೋಡ್ಬೋದು LED ಲುಕ್ ಎಲ್ಲ ಸಾಕಾಗಿ ಕೊಟ್ಟಿದ್ದಾನೆ ಇದು. ಅಡ್ಜಸ್ಟಬಲ್ ಲೀವರ್ಸ್ ಕೂಡ ಬರುತ್ತೆ, ಸಾಕಾಗೈದು ಗುರು ಗಾಡಿ. ಆಮೇಲೆ ಕೆಳಗಡೆ ನೋಡಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ಆಲ್ಮೋಸ್ಟ್ 165 mm ಅಥವಾ 170 mm ವರೆಗೂ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಚೆನ್ನಾಗಿದೆ ಗಾಡಿ, ನೋಡ್ಕೊಳ್ಳಿ ಲುಕ್ ಹೆಂಗಿದೆ ಅಂತ. ಇದು ಪಲ್ಸರ್ದು ಬ್ರ್ಯಾಂಡೆಡ್ ಲುಕ್ಕು. ಬನ್ನಿ ಹೋಣ, E20 ಕಂಪ್ಲೈಂಟು. ಓಡಿಸೋದಂಕು ಏನು ಸ್ಪೋರ್ಟಿ ಆಗಿದೆ ಗೊತ್ತಾ ಇದು, ಸಖತ್ ಸ್ಪೋರ್ಟಿ ಆಗೈತೆ ಗುರು ಗಾಡಿ ಇದು. ಇಷ್ಟೆಲ್ಲ ಫೀಚರ್ಸ್ ಇರೋದು ಇಂಡಿಯಾದಲ್ಲಿ ಬಿಡಿ, ಇಡೀ ಗ್ಲೋಬಲಲ್ಲೇ ಯಾರು ಕೊಡೋಕ್ಕಾಗಲ್ಲ, ಬಜಾಜ್ ಅವರು ಬಿಟ್ಟರೆ. ಹಿಂಗಡೆ ಏನೋ ಕುಯ್ಯ ಅಂತ ಐತೆ. ಆ್ಯಂಡ್ ಆಲ್ಸೋ ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ನಿಮಗೆ ಇದು 12 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ನಿಮಗೆ. ಆನ್ ಆ್ಯನ್ ಆವ್ರೇಜ್ ಅಂತ ಅಂದರೂ ಒಂದು 30 to 32 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಬರುತ್ತೆ ನಿಮಗೆ, ಆರಾಮಾಗಿ ಓಡಿಸ್ಕೊತೀರಾ ಅಂತ ಅಂದರೆ. ಹಿಂಗೆ ನಮ್ಮ ಥರ ಎಲ್ಲ ಓಡಿಸಿದ್ರೆ ನಿಮಗೆ ಮೈಲೇಜ್ ಬರೋಲ್ಲ. ಆರನ್ನು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನಾನು ಜಸ್ಟ್ ಫಾರ್ ಎ ಚೇಂಜು ಈ ಸತಿ ನಾನು ND ಫಿಲ್ಟರ್ಸ್ ತರಿಸಿದ್ದೆ ನಂದು DJI Action 5 ಕ್ಯಾಮ್ರಾಗೆ. ಸೊ ND ಫಿಲ್ಟರ್ಸ್ ND16 ಹಾಕ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಔಟ್ಪುಟ್ ಹೆಂಗೆ ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಚೆನ್ನಾಗಿ ಏನಾದ್ರು ಬಂದಿಲ್ಲ ಔಟ್ಪುಟ್ ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕೆಳಗಡೆ. ಓಹ್, ಸಾಕಾದ ಮಜಾ ಇದ್ ಗುರು ಗಾಡಿ. ನೈಸ್. ಏನ್ ಇದು ಗುರು ಗಾಡಿ. ಸೂಪರ್, ಸಕ್ಕದಾಗೈತೆ ಗಾಡಿ.
ಒಳ್ಳೆ ಬೆಸ್ಟ್ ಸ್ಟ್ರೀಟ್ ಫೈಟರ್ ಗುರು ಗಾಡಿ ಇದು. ದಯವಿಟ್ಟು ಇದನ್ನೆಲ್ಲ ಈ ಗಾಡಿ ಎಲ್ಲ ತೊಗೊಂಡು ದಯವಿಟ್ಟು ಆಫ್ ರೋಡಿಂಗ್ ಎಲ್ಲ ಮಾಡೋಕೆ ಹೋಗ್ಬಿಡಿ. ಕೆಳಗಡೆ ಇರೋ ಎಕ್ಸಾಸ್ಟ್ ಎಲ್ಲ ಕೈಗೆ ಬಂದ್ಬಿಡ್ತದೆ ನಿಮಗೆ. ಸೊ ಈ ಗಾಡಿ ಏನೇ ಇದ್ರೂ ಸ್ಟ್ರೀಟ್ ಯೂಸಿಗೆ ಮಾತ್ರ, ಸಿಟಿಲಿ ಓಡಾಡೋದಕ್ಕೆ ಈ ಥರ ರ್ಯಾಪ್ ಆಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಓಡಾಡೋದಕ್ಕೆ, ಅದು ಬಿಟ್ಟರೆ ಹೈವೇಗೆ ಅಷ್ಟೇ. ಎರಡೇ ಪರ್ಪಸ್ ಇದು. ಸೊ ಫ್ರಂಟ್ ಬಂದ್ಬಿಟ್ಟು ನಿಮಗೆ 110 ಸೆಕ್ಷನ್ನು 17 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಮುಂದೆ ಪ್ರೀವಿಯಸ್ಲಿ ನಿಮಗೆ 140 ಸೆಕ್ಷನ್ ಬರ್ತಾಯಿತ್ತು, ಇವಾಗ 150 ಸೆಕ್ಷನ್ ಕೊಟ್ಟಿದ್ದಾರೆ ಹಿಂದ್ಗಡೆನು 17 ಇಂಚ್. ಸೊ ಇದರಲ್ಲಿ ವೀಲ್ ಬೇಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ನಿಮಗೆ ಸಿಟಿಗೆ ಇದಕ್ಕೆಲ್ಲ ಸಾಕೋಗ್ರು ಬೇಜಾನಾಗೋಯ್ತು. ಸೀಟು ಒಳ್ಳೆ ಕಂಫರ್ಟಬಲ್ ಆಗೈತೆ. ಇಲ್ಲಿ ಬಗ್ಸೋಣ ಬನ್ನಿ ಹೆಂಗೆ ಹೋಗುತ್ತೆ ಅಂತ. ಏನು ಕಾನ್ಫಿಡೆನ್ಸ್ ಇದೆ ನೋಡಿದ್ರು ಬಗ್ಸಾಡೋದಕ್ಕಂತೂ. ಹೆಂಗೆ ಬಗ್ಸಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸೂಪರ್ ಆಗೈತೆ ಗುರು. ಗುಡ್ ಜಾಬ್. ನಾನು ಏನೋ ಅನ್ಕೊಂಡಿದ್ದೆ ಪಲ್ಸರ್ ಅಂದರೆ ಪಲ್ಸರ ಬಿಡಪ್ಪ, ದೇಶಕ್ಕೆ ದಡ್ಕನಿದ್ದಂಗಿದು. ಸೊ ಎಷ್ಟೊಂದು ಜನ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ನಂದು ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನಾನು ಯಾವ ಥರ ಗೇರ್ಸ್ ಯೂಸ್ ಮಾಡ್ತೀನಿ, ಹೆಂಗೆ ಕನೆಕ್ಟ್ ಮಾಡಿದ್ದೀನಿ ಮೈಕು, ಯಾವ ಥರ ಎಂಡಿ ಫಿಲ್ಟರ್ಸ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳೋದು. ಸೊ ನಿಮ್ಗೆ ಬೆಸ್ಟ್ ಸಿನಿಮ್ಯಾಟಿಕ್ ಲುಕ್ಕು ನಿಮಗೆ ಬರಬೇಕಂದ್ರೆ ಮೋಟೋ ವ್ಲಾಗಿಂಗಲ್ಲಿ ಯಾವ ಥರ ಗೇರ್ಸ್ ಯೂಸ್ ಮಾಡಬೇಕು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಬಡ್ಜೆಟಲ್ಲಿ. ಸೊ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಓ ಗೇರ್ ಶಿಫ್ಟಿಗಂತೂ ಏನು ಬೆಣ್ಣೆ ಥರ ಶಿಫ್ಟ್ ಆಗ್ತಾ ಇದೆ ಗೊತ್ತಾ. ಡೌನ್ ಶಿಫ್ಟು ಮತ್ತು ಅಪ್ ಶಿಫ್ಟ್ ಎರಡು. ಒಳ್ಳೆ ಕ್ವಾಲಿಟಿ ಮಾಡೋಂಗ್ರು. ಸಖತ್ತಾಗಿ ಇಂಜಿನೆಲ್ಲ ಟ್ವೀಕ್ ಮಾಡಿಬಿಟ್ಟವ್ರು ಹಳೆ NSಗಿಂತ. ನಾನು ಹಳೆ NS ಓಡಿಸಿದ್ದೀನಿ 400, ಬಟ್ ಅದಕ್ಕೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ ಗುರು. ನಿಮಗೆ ಆ ಪವರ್ ಗೊತ್ತಾಗುತ್ತೆ ನಿಮಗೆ ಎಳೆಯೋದು ನಿಮ್ಗೆ ಇಂಜಿನ್ನು. ಒನ್ ಮೇಲೆ ಹೋಗ್ಬಿಡೋಣ ಬನ್ನಿ, ಇಲ್ಲ ಅಲ್ಲೋಗಿ ಎಲ್ಲೋ BHE ಹತ್ರ ಎಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಪಲ್ಸರ್ 400 NS ನೇಕೆಡ್ ಸ್ಪೋರ್ಟ್. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಿಮ್ಗೆ ಬೇರೆ ಯಾವ್ದಾದ್ರು ಗಾಡಿ ರಿವ್ಯೂ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ. ಅದನ್ನು ರಿವ್ಯೂ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ಬೈಕ್ ತೊಗೊಬೋದಾ, ಹೆಂಗೆ ಅನಿಸುತ್ತೆ, 2,61,000ಗೆ ವರ್ತಾ ಬೈಕ್ ಇದು ಅಂತ ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ಅಲ್ಲಿವರೆಗೂ ಸಿಗೋವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ನಾಲ್ಕು ಕಲರ್ ಬರುತ್ತೆ. ವೈಟ್ ಸಕ್ಕತ್ತಾಗಿದೆ ಇದರಲ್ಲಿ, ನನಗೆ ವೈಟ್ ಸಖತ್ ಇಷ್ಟ ಆಯಿತು. NS 400Z. ಸ್ವಿಚಸ್ಸು ಎಲ್ಲ ಒಳ್ಳೆ ಪ್ರೀಮಿಯಮಾಗಿ ಕೊಟ್ಟವನು. ನೈಸ್.